ಈ ಅಂಡರ್ ಪಾಸ್ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಸುಮಾರು 12ರಿಂದ 12 ಕಾಲಿಗೆ ಮಣ್ಣು ಕುಸಿದು ಈಗಾಗಲೇ 4 ಜನ ಹಾಸ್ಪಿಟ್ಲಿಗೆ ಸೇರಿಸಿದೆ. ಅದರಲ್ಲಿ ಒಬ್ಬ ಸೋನಾರಾಮ್ ಅಂತಕ್ಕಂಥ 26 ವರ್ಷದ ಯುವಕ ಹಸುನುಗಿದ್ದಾನೆ. ಸೋನಾರಾಮ್ ಅಂತಕ್ಕಂಥ ಯುವಕ ವೆಸ್ಟ್ ಬೆಂಗಾಲ್ನವರು ಹಸುನುಗಿದ್ದಾನೆ. ಇನ್ನೂ ಒಂದು ಶವ ಬಹುಶಃ ಅದು ಪ್ರಾಣ ಹೋಗಿದೆ. ಇದು ಮಣ್ಣಲ್ಲಿ ಸಿಗಾಕೊಂಡಿದೆ. ಸ್ವಲ್ಪ ಕಾಣ್ತಾ ಇದೆ. 2 ಸಾವಾಗಿದೆ. 3 ಜನ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಅವ್ರನ್ನ ಈಗ ಕಣ್ವ ಹಾಸ್ಪಿಟ್ಲಿನಲ್ಲಿದ್ದಾರೆ. ಅಲ್ಲಿಂದ ಮಣಿಪಾಲ್ಗೆ ಆ 3 ಜನನ ಶಿಫ್ಟ್ ಮಾಡೋದಕ್ಕಾಗಲೇ ಸೂಚನೆಯನ್ನು ಕೊಟ್ಟಿದೆ. ಇದನ್ನು ಮಣಿಪಾಲ್ಗೆ ಶಿಫ್ಟ್ ಮಾಡ್ತಕ್ಕಂಥದ್ದು ಇದು ಮಾಡ್ತಾರೆ. ಈ 2 ಬಾಡಿಗಳನ್ನು MS ರಾಮಯ್ಯಗೆ ಕಳಿಸ್ತಕ್ಕಂಥದ್ದಕ್ಕೆ ಸೂಚನೆಯನ್ನು ಕೊಟ್ಟಿದ್ದೇನೆ. ಬಹುಶಃ ಮೊನ್ನೆ 2-3 ದಿನದಿಂದ ಏನು ಮಳೆ ಬಿದ್ದಿದೆ, ಆ ಮಳೆ ಬುದ್ಧಿ ಮೇಲ್ಗಡೆ ದಬ್ರಿಸ್ ಏನು ತುಂಬಿದ್ರು, ಪೈಪ್ ಹಾಕ್ತಕ್ಕಂಥ ಸಂದರ್ಭದಲ್ಲಿ ಸುಮಾರು 7-8 ಅಡಿ ದಬ್ರಿಸ್ ತುಂಬಿದ್ದಾರೆ. ಆ ದಬ್ರಿಸು ಸಂಪೂರ್ಣವಾಗಿ ಮಳೆ ನೆಂದಿ ಸಂಪೂರ್ಣವಾಗಿ ಕುಸಿದಿದೆ, ಸ್ಲೈಡ್ ಆಗಿರೋದ್ರಿಂದ 3 ಜನ ಉಳ್ಕೊಂಡಿದ್ದಾರೆ. 2 ಸಂಪೂರ್ಣವಾಗಿ ಶಾವಿಗೆ ಶರಣಾಗಿದೆ. ಈಗ BDAಯಿಂದ ಕೆಲಸ ಮಾಡ್ತಾ ಇರ್ತಕ್ಕಂಥದ್ದು, ಇಲ್ಲಿರ್ತಕ್ಕಂಥ PJB ಅಂತ ಒಂದು ಕಂಪನಿ ಕಾಂಟ್ರಾಕ್ಟ್ರು, ಅವರು ಹೊಣೆ ಆಯ್ತಾರೆ. ನಮ್ಮ ಅಧಿಕಾರಿಗಳು ಇನ್ನೂ ಮುಂಜಾಗ್ರತಾ ಕ್ರಮ ವಹಿಸಿದ್ರು. ಇನ್ನೂ ಹೆಚ್ಚಿನ ಕ್ರಮ ಇಲ್ಲ. ಮಳೆ ಬಿದ್ದಾಗ ನೀರೆತ್ತಕ್ಕೆ ಅಂತ ಹೋಗಿದ್ದಾರೆ. ಅಲ್ಲಿ ನಿನ್ನೆ ಬಿದ್ದಂಥ ಮಳೆ ನೀರೆತ್ತಕ್ಕೆ ಅಂತ ಹೋಗಿದ್ದಾರೆ. ಬಹುಶಃ ಅದನ್ನ ಎತ್ತಬೇಕಾಯ್ತಾ ಇಲ್ವಾ, ಇಲ್ಲ ಸೂಕ್ತವಾದ ಬಂದೋಬಸ್ತ್ ಮಾಡಬೇಕಾಯ್ತಾ ಅಂತಕ್ಕಂಥದ್ದು ನೋಡಬೇಕಾಯ್ತು. ಇದು ಹಲವಾರು ವರ್ಷದಿಂದ ನೆನೆಗುದಿ ಬಿದ್ದು ಹಿಂದೆ ಇದ್ದಂಥ ಅಧಿಕಾರಿಗಳಿಂದ ಇದಾಗಿರ್ತಕ್ಕಂಥದ್ದೇ. ಇದು ಬೆಳಿಗ್ಗೆ ಬೇರೆ ಬೇರೆ ಕಡೆ ಕೆಲಸ ಮಾಡ್ತಾರೆ. ಈ 5 ಜನ ಮೃತಪಟ್ಟೆ. ಇನ್ನೂ ಒಂದು ಬಾಡಿ ಎತ್ತಬೇಕು. ಒಬ್ಬ ತೀರೋಗಿರ್ತಕ್ಕಂಥ ಕಣ್ವ ಹಾಸ್ಪಿಟ್ಲಲ್ಲಿದೆ. ಇನ್ನು 3 ಜನ ಸಣ್ಣ ಪುಟ್ಟ ಏಟಾಗಿದೆ. ಅವನೀಗ ಕಣ್ವ ಹಾಸ್ಪಿಟ್ಲಿಂದ ಮಣಿಪಾಲ್ ಹಾಸ್ಪಿಟ್ಲಿಗೆ ಶಿಫ್ಟ್ ಮಾಡೋದಕ್ಕೆ ಅಂತ ಸೂಚನೆಯನ್ನು ಕೊಟ್ಟಿದ್ದೇವೆ. ನಾನು ಸರ್ಕಾರವನ್ನು ಒತ್ತಾಯ ಮಾಡ್ತಕ್ಕಂಥದ್ದು, ಇಂಥ ಅವಘಡ ಮಳೆಗಾಲದಲ್ಲಿ ಅಂಡರ್ಪಾಸ್ ಕೆಲಸ ಎಲ್ಲೂ ಸಹ ಮಾಡಬಾರ್ದು. ಇವೆಲ್ಲ ಮಳೆ ಬಂದಂಥ ಸಂದರ್ಭದಲ್ಲಿ ನೋಡಿ, ಇವತ್ತು ಏನು ಕುಸ್ತಿದೆ, ಬಹುಶಃ ಮಳೆ ಇಲ್ಲ ಅಂತಂದು ಏನಾಯ್ತಿಲ್ಲ. ಮಳೆ ಬಿದ್ದು 2-3 ದಿನದಿಂದ ಇಲ್ಲೂ ಬೆಂಗಳೂರಲ್ಲಿ ಏನು ಮಳೆ ಬೀಳ್ತೋ ಅದು ಕಾರಣ ಆಗಿದೆ. ಆ ತೀರೋಗಿರ್ತಕ್ಕಂಥ ಕುಟುಂಬಕ್ಕೆ ಪರಿಹಾರವನ್ನು ಕೊಡಬೇಕು. ಅವರು ಹೊರದಾದವರು ಹೊಟ್ಟೆ ಪಾಡಿಗೋಸ್ಕರ ಬಂದಿರತಕ್ಕಂಥ ಕೂಲಿ ಕಾರ್ಮಿಕರು. ಈಗೇನು 3 ಜನ ಏಟು ಬಿದ್ದಿದೆ, ಕೆಲವರಿಗೆ ಮೂಳೆ ಮುರಿದಿದೆ, ಅವ್ರಿಗೂ ಮಣಿಪಾಲ್ ಹಾಸ್ಪಿಟ್ಲಲ್ಲಿ ಸೂಕ್ತವಾದ ಚಿಕಿತ್ಸೆಯನ್ನು ಕೊಟ್ಟು ಅವ್ರಿಗೂ ಸಹ ಪರಿಹಾರವನ್ನು ಕೊಡಬೇಕು. ಈ ರೀತಿಯ ಅವಘಡ ಆಗದಂಗೆ ಸೂಕ್ತವಾದ ಬಂದೋಬಸ್ತನ್ನ ಮಾಡಬೇಕು ಅಂತಕ್ಕಂಥದ್ದನ್ನ ನಾನು ಸರ್ಕಾರವನ್ನು ಒತ್ತಾಯನ ಮಾಡ್ತೇನೆ. ಅಲ್ಲಿ ಪೈಪ್ ಹಾಕಿದಾರಲ್ಲ, ಪೈಪ್ ಹಾಕಿರ್ತಕ್ಕಂಥ ಮಣ್ಣ ತಿರ್ಗಿ ಅಲ್ಲೇ ಫಿಲಪ್ ಮಾಡೋದು. ಹೌದು. ಇದು ಹೈಟ್ ಮಾಡ್ಕೊಳ್ಳೋದಕ್ಕೆ ಅಂತಂದ್ಬಿಟ್ಟು ಆ ಮಣ್ಣುಗಳನ್ನ ಅಲ್ಲಿ ಹಾಕೋದ್ರಲ್ಲ, ಅದೇ ಮಣ್ಣೆ ಕುಸ್ತಿರೋದು. ಗಟ್ಟಿ ಇರ್ತಕ್ಕಂಥ ಮಣ್ಣು ಕುಸ್ತಿಲ್ಲ. ಏನು ಮೇಲ್ಗಡೆ 7-8 ಅಡಿ ಮಣ್ಣು ಹಾಕಿದ್ರಲ್ಲ, ಆ ಮಣ್ಣು ಸಂಪೂರ್ಣವಾಗಿ ಕುಸ್ತಿದೆ. ಪೈಪ್ ಹಾಕಿದಾರಲ್ಲಿ, ಪೈಪ್ ಹಾಕಿರ್ತಕ್ಕಂಥ ಇದೇನೈತೆ ಅದು ಮಣ್ಣು ಎತ್ತಿದ್ರು. ಪೈಪ್ ಹಾಕೋದ್ಮೇಲೆ ತಿರ್ಗಿ ಅದ್ರ ಮೇಲೆ ಇದು ಮಾಡಿದ್ರು. ತಿರ್ಗಿ ಬೇರೆ ಕಡೆಯಿಂದನೂ ಒಂದಷ್ಟು ಮಣ್ಣು ತುಂಬಿದೆ. ಆ ಮಣ್ಣೆ ಸಂಪೂರ್ಣವಾಗಿ ಸ್ಲೈಡ್ ಆಗಿರ್ತಕ್ಕಂಥದ್ದು. ಸೂಕ್ತವಾದ ನಾನು ಸರ್ಕಾರವನ್ನು, ಮುಖ್ಯಮಂತ್ರಿಗಳನ್ನ ನಾನು ಕೇಳ್ಕೊತಕ್ಕಂಥದ್ದು, ಇದನ್ನು ಅವ್ರಿಗೆ ಸೂಕ್ತವಾದ ಪರಿಹಾರನೂ ಕೊಡಬೇಕು. ಇಂಥ ಕಾಮಗಾರಿಗಳನ್ನು ಯಾವುದೇ ಸರ್ಕಾರಗಳಲ್ಲಿ ತ್ವರಿತವಾಗಿ ಮುಗಿಸ್ಬೇಕು ಅಂತ ಒಂದು ಒತ್ತಾಯನ ಮಾಡ್ತೇನೆ.